M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಇಟಗಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಮಸ್ಯೆಗಳ ಸುರಿಮಳೆ ಇದ್ದರೂ ಇತ್ತ ಅಧಿಕಾರಿಗಳು ಮೋಜು ಮಸ್ತಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒ ಇಂದ ಜಿಲ್ಲಾ ಪಂಚಾಯಿತಿ ಸಿಇಒವರೆಗೂ ಹಲವಾರು ಬಾರಿ ಮನವಿ ಪತ್ರ ಕೊಟ್ಟರೂ ಸಹ ಗಮನ ಹರಿಸದ ಅಧಿಕಾರಿಗಳು ಪಿಡಿಒ ಅವರು ಉದ್ದೇಶಪೂರ್ವಕವಾಗಿ ಮಾಡಿರುವ ತಪ್ಪಿನಿಂದ ಜನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇಟಗಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ವಿಜಯನಗರ ಜಿಲ್ಲಾ ಲೋಕಾಯುಕ್ತ ಡಿಎಸ್ಪಿ ಸಚಿನ್ ಚಲವಾದಿರ್ ಅವರು ಸ್ಥಳಕ್ಕೆ ಪರಿಶೀಲನೆ ಮಾಡಲು ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತರ ಗಮನಕ್ಕೆ ಸಾರ್ವಜನಿಕರು ಹಲವಾರು ಸಮಸ್ಯೆಗಳನ್ನು ಹೇಳಿಕೊಂಡು ನಮಗೆ ಕುಡಿಯಲು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ನಮಗೆ ಚರಂಡಿ ವ್ಯವಸ್ಥೆ ಇಲ್ಲ, ಮಳೆ ಬಂದರೆ ಎಲ್ಲ ನೀರು ಒಳಗಡೆ ಬರುತ್ತದೆ ಎಂದು ಗ್ರಾಮದ ಹಲವಾರು ಮಹಿಳೆಯರು ಸಮಸ್ಯೆಗಳನ್ನು ಹೊತ್ತು ಲೋಕಾಯುಕ್ತರ ಗಮನಕ್ಕೆ ತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತರ ಗಮನಕ್ಕೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಲು ಮನವಿ ಮಾಡಿದ್ದಾರೆ. ಬರ್ತಕ್ಕಂಥ ಅಮೌಂಟ್ ಏನು ಮಾಡ್ತಾರೆ ಈ ಸಣ್ಣ ಪುಟ್ಟ ಕೆಲಸಕ್ಕೆ ಇವ್ರು ಲೋಕಾಯುಕ್ತರು ಬಂದಿದಾರಲ್ರಿ. ಸಣ್ಣ ಕೆಲಸಕ್ಕಂದ್ರೆ ಇವ್ರು ಅದನ್ನ ಮಾಡಿಲ್ರಿ. ಯಾರು ನನ್ನೇನ್ ಮಾಡ್ಕೊಂತ ಈಗ ಅವ್ರು ಇಲ್ಲಿ ಇವರು ಪಿಡಿಒ ಅವ್ರು ಮಾಡಿದ್ರೆ ಅವ್ರು ಬರೋ ಅವಶ್ಯಕತೆ ಇದ್ದಿಲ್ಲ. ದೊಡ್ಡ ಅಧಿಕಾರಿಗಳು ಅವಶ್ಯಕತೆ ಇಲ್ಲ. ಪಿಡಿಒ ಮೈಂಡ್ ಸೆಟ್ ಹಂಗಂದ್ರೆ ಅವ್ ಯಾರು ನೀನ್ ಮೇಲೆ ಯಾವನ ಹತ್ರ ಕರ್ಬೇಕಪ್ಪ, ನನ್ನ ಹತ್ರಕ್ಕೆ ಬರ್ಬೇಕಿಲ್ಲ ಅಂತ ಒಂದು ಮೈಂಡ್ ಸೆಟ್ಗೆ ಅವ್ರು ಬಿಟ್ಟಿರೋದು. ಹೌದಾ? ಈಗಲ್ಲ 8 ವರ್ಷದಿಂದ ನಾವು ಇದನ್ನ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅವ್ರು ಬಡವರು ಸ್ಪಂದಿಸ್ಬೇಕಲ್ಲಪ್ಪ. ಪ್ರತಿದಿನ ಇಲ್ಲಿ ಈ ಮನೆಯವರೆಲ್ಲ ಬೇರೆ ಬೇರೆ ಮನೆ ಹತ್ರ ಹೋಗಿ ನೀರು ಹಿಡ್ಕೊಂಡ್ ಬರ್ಬೇಕಲ್ಲಿ. ಕುಡಿಯೋ ನೀರೆಲ್ಲ ಬಳಸಕ್ ಕೂಡ ಇರೋ ಮಾಡ್ತಾರೆ. ಇಲ್ಲಿ 8 ವರ್ಷದಿಂದ ಮನೆ ಕೊಟ್ಟಿದ್ದಾರೆ. ಮೇಲೆಲ್ಲ ಚೆನ್ನಾಗ್ ಬರ್ತವೆ. ಅವ್ರ ಹತ್ರ ಒಂದ್ ಚೆನ್ನಾಗಿದ್ದು ಬಿಟ್ರೆ ಸಾಕಿಲ್ಲ. ಇಲ್ಲಿ ಬರ್ದ್ರೆಲ್ಲ ಪೂರ್ತಿ ಎಲ್ಲ ಹೋಗ್ಬಿಟ್ಟು ದಿನ ಬೇರೆ 200 ಮನೆ ಹತ್ರ ಇಟ್ಕೊಂಡ್ ಬರ್ಬೇಕು ನೀರಲ್ಲಿ ಹೋಗಿ. ಆ ತರ ಪರಿಸ್ಥಿತಿ ಮಾಡಿರ್ತಾರೆ. ಜಮಾ ಅಂದ್ರೆ ಏನು ಬ್ಲಾಕ್ ಆಗುತ್ತಾ? ಈ ಚರಂಡಿ ಕ್ಲೀನ್ ಮಾಡಿ ಎಷ್ಟು ವರ್ಷ ಆಯ್ತು? ಎನಿ ಟೈಮ್ ಮಾಡ್ತೀವಿ ನಾವು. ಗ್ರಾಮ ಪಂಚಾಯತಿ ಕಡೆಗಿನ ಅಂತ ಪಿಡಿಒ ಮಾಹಿತಿ ಕೊಡ್ತಾ ಇದ್ರಲ್ಲ. ಗ್ರಾಮ ಪಂಚಾಯತಿ ಸಿಇಒ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಇವಾಗ ಲೋಕಾಯುಕ್ತರು ಬಂದಿದ್ರಲ್ಲ, ಅವ್ರ ಇದ್ರಿಗೆ ಯಾಕೆ ಮಾಹಿತಿ ಕೊಡ್ಲಿಲ್ವಾ ನೀವು? ಹೌದಾ? ಇದು ಎಷ್ಟು ವರ್ಷ ಆಯ್ತು ಚರಂಡಿ ಕ್ಲೀನ್ ಮಾಡಿ? ಹೌದಾ? ಸಂಪೂರ್ಣವಾಗಿ ಕ್ಲೀನ್ ಮಾಡಿ 10 ವರ್ಷ ಆಗೈತೆ ಅಂತೀರಾ? ಅಲ್ಲಿಂದ ಇಲ್ಲಿ ಗಂಟೆ ಗ್ರಾಮ ಪಂಚಾಯತಿಯಿಂದ ಕ್ಲೀನ್ ಆಗಿಲ್ಲ. ಪಿಡಿಒ ಈ ಲೋಕರಿಗೆ ಹೇಳಿದ್ರಲ್ಲ ಪಿಡಿಒ ಅವರು, ಲೋಕಾಯುಕ್ತರಿಗೆ ಸುಳ್ಳು ಹೇಳ್ತಾ ಇದ್ದಾನಂತಾನ? 20 ವರ್ಷದಿಂದ ಇದೇ ಸಮಸ್ಯೆ ಅನುಭವಿಸ್ತದ ನೋಡಿ ಸರ್. ಬೇರೆ ಕಡೆ ಎಲ್ಲ ಕಾಲೋನಿ ನೀರು ಬರ್ತವೆ, ಇಲ್ಲೊಂದು 10 ಮನೆಯವರೆಗೆ ನೀರಿನ ಸಮಸ್ಯೆ ಇರುತ್ತೆ. ಅರ್ಧಕ್ಕೆ ವರ್ಕ್ ಆಗುತ್ತೆ ಅಂತೇಳಿ ಅಲ್ಲಿಗೆ ಅಲ್ಲ ಸರ್, ಊರಲ್ಲೆಲ್ಲ ಕರೆಕ್ಟಾಗಿ ನಡೆಯುತ್ತೆ ಕೆಲಸ. ದಲಿತ ಓಟದಲ್ಲಿ ಮಾತ್ರ ಈ ತರ ಸಮಸ್ಯೆಗಳನ್ನ ದಲಿತರ ಮೇಲೆ ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ ಸರ್? ಅಲ್ಲ ಸರ್, ಇವ್ರು ಹೇಳ್ತಾ ಇದ್ರಲ್ಲ ಸರ್, ಸಾಕ್ಷಿ ಇದ್ದಾರೆ, ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ದೀವಿ. ನ್ಯೂಸ್ ರಿಪೋರ್ಟರ್ ದುರ್ಗಾದಾಸ್, M4 ನ್ಯೂಸ್, ಬೆಂಗಳೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.